ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ ಮಿನಿ ಬ್ಲಾಗ್ಗೆ ಸ್ವಾಗತ. ನಾವ್ ಇವತ್ತು ಹೊಟ್ಟಿದೀವಿ ತಂಡಿಯಲ್ಲಿ ತಿಂಡಿ ಬೀಳೋ ರೀತಿ ಬೈಕ್ ಹೊಡ್ಕೊಂಡು ಭತ್ತದ ನಾಡ ಸಿಂಧನೂರ್ ಕಡೆ. ನಾವು ಸಿಂಧನೂರ್ ಎಂಟ್ರಿ ಆದ ತಕ್ಷಣ ಬಂದ್ ಬಿಡ್ತೀವಿ ನೋಡ್ರಿ. ರೈತರ ಮಾಲ್ಗಾಡಿ ಭತ್ತನ ಹೇರ್ಕೊಂಡ್ ಬಂದ್ಬಿಟ್ರು. ಹಂಗೆ ಮುಂದೆ ಹೋಗ್ತಾ ಇದ್ರೆ ಬಸ್ ಸ್ಟಾಂಡ್ ದಾಟದ ಮುಂದೆ ಹೋಗ್ತಾ ಇದೀವಿ. ನಮ್ಮ ಪಾಲಿನ ಭಾಗ್ಯದ ಲಕ್ಷ್ಮಿ ಹೊರಟಿದ್ದಾಳೆ ನೋಡಿ. ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತ ಕೆಲಸ ಹಮಾಲಿ ಕಣ್ರಿ, ಅದಕ್ಕೋಸ್ಕರ ಲಕ್ಷ್ಮಿ ಅಂತ ಹೇಳಿದ್ದು. ಹಂಗೆ ನಾವು ಮುಂದ್ಗಡೆ ಹೊರಟಿದ್ವಿ. ಫಸ್ಟ್ ಗೇಟ್ ಗಡೆ ಬಂದ್ ತಲುಪಿದೀವಿ ನೋಡಿ. ಯಾಕಂತಂದ್ರೆ ನಾವು ರಾಯಚೂರ್ಗೆ ಹಮಾಲಿಗೆ ಹೋಗ್ಬೇಕಾಗಿತ್ತು. ನಾವು ಒಂದು ಏರೋಪ್ಲೇನ್ ಬುಕ್ ಮಾಡಿದ್ವಿ, ಅದು ಬರುತ್ತೆ ಅಂತ ನಾವು ಬಂದು ನಮ್ಮ ಅಂಗಡಿ ಹತ್ರ ಕಾಯ್ತಾ ಇದ್ವಿ. ಅದು ಇನ್ನೇನು ಬರುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡಿದೀವಿ ನೋಡಿ ಎಲ್ಲಾರು. ಹಾಗೆ ನಮ್ಮ ಏರೋಪ್ಲೇನ್ ಕೂಡ ಬಂತು. ಹಾಗೆ ಎಲ್ಲರೂ ರೆಡಿಯಾಗಿ ಪ್ಲೇಟ್ ಅಲ್ಲಿ ಏರ್ತಾ ಇದೀವಿ. ಇದರಲ್ಲಿ ಹೇರಿ ನೆಕ್ಸ್ಟ್ ಬಂದಿದ್ದೆ ನೋಡಿ, ನಾವು ರಾಯಚೂರಿಗೆ ಬಂದು ತಲುಪಿಬಿಟ್ಟಿದೀವಿ ಆಗ್ಲೇ. ಆದಷ್ಟು ಬೇಗ ನಾವು ಹೋಗಿ ಬೇಗ ಬೇಗ ಕೆಲಸ ಮಾಡಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ರಾಯಚೂರಿಗೆ ಬಂದ ತಕ್ಷಣ ಪಟ ಕೆಲಸ ಸ್ಟಾರ್ಟ್ ಮಾಡೇ ಬಿಟ್ಟಿವಿ ನೋಡ್ರಿ. ಅಡಿಗೆ ಮಾಡೋದಕ್ಕಂತೇನೆ ನಮ್ಮವ್ರನ್ನ ಒಬ್ರು ಮುಂದ್ಗಡೆ ಕಳಿಸಿದ್ವಿ. ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 9 ರಿಂದ 10 ಗಂಟೆ ಆಗೇ ಬಿಡ್ತೀವಿ ನೋಡ್ರಿ. ಇನ್ನು ಮುಂದಿನ ಬ್ಲಾಗ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.